ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಧ್ಯಯನ ಪ್ರವಾಸ ಅನ್ನುವಂಥ ಮಾತು ಯಾವ ಅಧ್ಯಯನ ಅಂದರೆ ಈ ಅಧಿಕಾರವನ್ನು ಉಳಿಸ್ಕೊಳ್ಳೋ ಅಧ್ಯಯನನ ಅಥವಾ ಅಧಿಕಾರವನ್ನು ಬೆಳೆಸ್ಕೊಳ್ಳುವಂಥ ಅಧ್ಯಯನನ ಏನು? ಹೈನುಗಾರಿಕೆಗೆ ಭಾರಿ ಫೇಮಸ್ಸು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡು, ಆದರೂ ಅಧ್ಯಯನಕ್ಕೆ ಹೋಗ್ತೀವಿ ಅಂತ ಹೋಗಿ ಕಲಿಬೇಕು. ಯಾಕಂದರೆ ಅದು ಅಧ್ಯಯನಕ್ಕೆ ಅದು ಯೋಗ್ಯವಾಗಿರುವಂಥ ಸ್ಥಳಗಳೇ, ಹಾಗಾಗಿ ಹೋಗಬೇಕು ಬಿಡಿ. ಇನ್ನು ಡಿ ಕೆ ಸುರೇಶ್ ಮಾತಾಡಿದ್ದಾರೆ, ಯಾರು ಹೋಗ್ತಾರೋ ಅವ್ರನ್ನೇ ಕೇಳಿ ಅಂತಾರೆ. ಇದೇ ನಾವು ಪ್ರವಾಸದ ಆಯೋಜನೆ ಮಾಡಿದ್ದಲ್ಲ, ಇದಕ್ಕೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಯಾವುದೇ ಸಂಬಂಧಪಟ್ಟ ಇಲ್ಲ. ನೀವು ಯಾರ್ಯಾರು ಹೋಗ್ತಾ ಇದ್ದಾರೆ ಅವ್ರನ್ನೇ ಕೇಳಿ, ಆಯೋಜಕರನ್ನೇ ಕೇಳಿ ಅಂತಾರೆ ಡಿ ಕೆ ಸುರೇಶ್. ಅದು ಗೊತ್ತಿಲ್ಲ ಯಾರು ಹೋಗ್ತಾ ಇದ್ದಾರೆ, ನೀವು ಅವ್ರನ್ನ ಕೇಳಬೇಕು, ಆರ್ಗನೈಸ್ ಮಾಡಿರೋರನ್ನ ಕೇಳಬೇಕು. ಡಿ ಕೆ ಶಿವಕುಮಾರ್ ಅವ್ರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ, ಅಷ್ಟು ಮಾತ್ರ ನಾನು ಸ್ಪಷ್ಟಪಡಿಸ್ತೀನಿ. ಯಾರು ಕರ್ಕೊಂಡೋಗೋರು, ಯಾರು ಕರ್ಕೊಂಡೋಯ್ತಾ ಇರೋರು, ಯಾರು ಹೋಯ್ತಾ ಇರೋರು ಅನ್ನೋದು ಹೇಳ್ರಪ್ಪ. ಸುಮ್ಮನೆ ಯಾರೋ ಹೇಳಿದ್ದನ್ನ ಶಿವಕುಮಾರ್ ಮೇಲೆ ಯಾಕೆ ಹೇಳ್ತೀರಿ? ಡಿ ಕೆ ಶಿವಕುಮಾರ್ ಅವ್ರಿಗೂ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ. ಈ ವಿಚಾರವಾಗಿ ನಾನು ಬಹಳ ಸ್ಪಷ್ಟಪಡಿಸ್ತೀನಿ. ಪ್ರವಾಸ ಅವರ ವೈಯಕ್ತಿಕ ಇರ್ಬೋದು ಅಥವಾ ಬೇರೆಗಳು ಪ್ರಾಯೋಜಕತ್ವ ಇರ್ಬೋದು. ಡಿ ಕೆ ಶಿವಕುಮಾರ್ ಅವರಿಗೆ ಪಕ್ಷದ ಅಧ್ಯಕ್ಷರಿಗೂ ಉಪಮುಖ್ಯಮಂತ್ರಿಗಳಿಗೂ ಈ ಶಾಸಕರ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ. ಅದನ್ನೇನಾರ ಊಟಾಗ್ತಾ ಇದ್ರೆ ಅದು ರಾಜಕೀಯ ದುರುದ್ದೇಶದಿಂದ ಶಿವಕುಮಾರ್ ಅವರು ಕೆಟ್ಟ ಹೆಸರು ತರಬೇಕು ಅಂತ ಕೆಲವು ನಮ್ಮ ಪಕ್ಷದವರೇ ಮಾಡ್ತಾ ಇರ್ಬೋದು. ನಮ್ಮ ಪಕ್ಷದವ್ರು ಮಾಡ್ತಾ ಇದ್ದಾರೋ ವಿರೋಧ ಪಕ್ಷದವ್ರು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಶಿವಕುಮಾರ್ ಇದರಲ್ಲಿ ಪಾಲ್ದಾರ ಅಲ್ಲ. ಇದ್ದಕ್ಕಿದ್ದಂಗೆ ಹಿಂಡು ದಂಡು ಕಟ್ಕೊಂಡು ಏನಾದರೂ ವಿದೇಶ ಟೂರಿಗೆ ಹೋಗ್ಲಿಕ್ಕೆ ಸಾಧ್ಯನಾ? ವಿದೇಶ ಯಾತ್ರೆ ಮಾಡ್ಲಿಕ್ಕೆ ಸಾಧ್ಯನಾ? ಇಲ್ಲ. ಇದರ ಪ್ಲಾನ್ ಇದೆಯಲ್ಲ, ಇದು ಮೊದಲೇ ರೆಡಿಯಾಗಿತ್ತಂತೆ. ಈ ಬೆಳಗಾವಿ ಅಧಿವೇಶನ ಆಯ್ತಲ್ಲ, ಆ ಸಂದರ್ಭದಲ್ಲೇ ಇವರೆಲ್ಲವನ್ನೂ ಕೂಡ ಪ್ಲಾನಿಗೆ ಸಿದ್ಧತೆ ಮಾಡ್ಕೊಂಡಿದ್ರು. ಅಧಿವೇಶನ ಆಯಿತು, ಹಾಗಾಗಿ ಮುಂದಕ್ಕೆ ಹೋಯಿತು. ಇನ್ನು ಸಿ ಎಂ ಕಚೇರಿ ಕೂಡ ಒಂದು ಲೆಕ್ಕದಲ್ಲಿ ಎಸ್ ಅನ್ಬೇಕು ಅಂತ ತೀರ್ಮಾನ ಮಾಡಿತ್ತಂತೆ. ಇನ್ನು ಎಷ್ಟರ ಮಟ್ಟಿಗೆ ಅಂತಂದರೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಕಾನ್ಸುಲೇಟ್ ಪತ್ರವೂ ಕೂಡ ರವಾನೆ ಆಗಿದೆ. ಈ ಕೌನ್ಸುಲೇಟ್ಗಳಿಗೆ ವೀಸಕ್ಕಾಗಿ ಸರ್ಕಾರದಿಂದ ಪತ್ರ ರವಾನೆ ಕೂಡ ಆಗಿದೆ ಅನ್ನುವಂಥದ್ದು. ಅಂದರೆ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ತೆರೆಮರೆಯಲ್ಲಿ ಆಗಿದೆ. ಬನ್ನಿ, ಪ್ರಸನ್ನ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಒಂದು ಮಾತೇನು ಅಂದರೆ, ನಾನು ಹೇಳ್ತಾ ಇದ್ದೆ, ಈ ರಾಜ್ಯದಲ್ಲಿ ಹಾಸಿ ಹೊದ್ಕೊಳ್ಳೋಷ್ಟು ಸಮಸ್ಯೆಗಳಿದೆ. ಇವ್ರಿಗೆ ಏನಾದರೂ ಜವಾಬ್ದಾರಿ ಇದೆಯಾ? ಜೊತೆಗೇನು ಅಂದರೆ ಅವ್ರವ್ರ ದುಡ್ಡು ಅವ್ರವ್ರು ಹೋಗ್ತಾರೆ ಅಂತ ಮುಖ್ಯಮಂತ್ರಿಗಳು ಹೇಳಲಿಕ್ಕೆ ಸಾಧ್ಯನಾ? ಬೇಕಾದಷ್ಟು ಕೆಲಸಗಳಿದೆ, ಬೇಕಾದಷ್ಟು ಮಾಡಬೇಕಾಗಿರುವಂಥದ್ದು. ನೋಡಿ, ಈ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ ನೋಡಿದ್ರೆ ಗೊತ್ತಾಗುತ್ತೆ ಮುಖ್ಯಮಂತ್ರಿಗಳಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ. ಯಾಕೆಂದರೆ ಮುಖ್ಯಮಂತ್ರಿಗಳ ಕಚೇರಿ ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಡಬೇಕು ಅಂತ ಯೋಚನೆ ಮಾಡಿತ್ತು ಅನ್ನುವಂಥದ್ದು ಕೂಡ ಬಂದಿರುವಂಥ ಮಾಹಿತಿ. ಅಂದರೆ ತುಂಬ ಚೆನ್ನಾಗಿ ಗೊತ್ತು, ಇದೇನು ದಿಢೀರ್ನೇ ಆಗಿರುವಂಥದ್ದೆಲ್ಲ ಪ್ರಸನ್ನ ಇದು. ಆಮೇಲೆ ಈ ವಿದೇಶಕ್ಕೆ ಹೋಗಿ ಕಡಿದು ಕಟ್ಟೆ ಹಾಕಿರೋದು ಇದೆಯಲ್ಲ, ಹಿಂದಿನಿಂದ ನಮ್ಮ ರಾಜಕಾರಣಿಗಳದ್ದು ನೋಡಿದ್ದೀವಿ. ಮನೆ ಮಠ ಅಂದರೆ ಈ ಫ್ಯಾಮಿಲಿ ಮೆಂಬರ್ಗಳನ್ನೆಲ್ಲ ಕರ್ಕೊಂಡೋಗಿ ಇವರು ಅಧ್ಯಯನ ಪ್ರವಾಸ ಮಾಡಿ ಬಂದಿದ್ದಾರೆ. ಬಂದು ಇಲ್ಲಿ ಏನು ಇಂಪ್ಲಿಮೆಂಟ್ ಮಾಡಿದ್ರು ಅನ್ನೋಂಥದ್ದು ಇದೆಯಲ್ಲ, ಅದನ್ನೆಲ್ಲ ನೋಡಿದ್ದೀವಿ, ಪ್ರಶ್ನೆ ಬೇರೆ. ಆದರೆ ಇದರ ಪರಿಣಾಮಗಳೇನು? ಇಷ್ಟೆಲ್ಲ ಆಗ್ತಿರುವಂಥ ಸಂದರ್ಭದಲ್ಲಿ ಒಂದು ಹೈಕಮಾಂಡ್ ಅನ್ನುವಂಥದ್ದು ಯಾಕೆ ಸುಮ್ಮನಿದೆ? ಅದು ಪ್ರಶ್ನೆ. ಪ್ರಸನ್ನ. ಹೌದು ರಂಗನಾಥ್, ಹದಗೆಟ್ಟ ವಾತಾವರಣದ ಇಂತಹ ಸಂದರ್ಭದಲ್ಲಿ ವಿದೇಶ ಪ್ರವಾಸ ಏನ್ ಸಂದೇಶವನ್ನು ಕೊಡೋದಕ್ಕೆ ಹೊರಟಿದೆ? ಜೊತೆಗೆ ಕುಟುಂಬಸ್ಥರನ್ನ ಕಟ್ಕೊಂಡು ವಿದೇಶ ಪ್ರವಾಸಕ್ಕೆ ಹೋಗಿ ಮಾಡುವಂತಹ ಅಧ್ಯಯನವನ್ನ ರಾಜ್ಯದಲ್ಲಿ ತಂದು ಅಳವಡಿಸಿಕೊಳ್ಳೋದಕ್ಕೆ ಶಾಸಕರು ಅಷ್ಟು ಮನಸ್ಥಿತಿಯಲ್ಲಿ ಇದ್ದಾರಾ? ಮತ್ತು ಮಾಗಡಿ ಬಾಲಕೃಷ್ಣ ಅವರು ಒಂದು ಮಾತನ್ನ ಹೇಳಿದ್ರು, ಹೌದು ನಮಗೆ ಕ್ಷೇತ್ರದಲ್ಲಿ ಕೆಲಸ ಇದೆ, ಅದಕ್ಕೋಸ್ಕರ ನಾನು ಹೋಗ್ತಾ ಇಲ್ಲ ಅಂತ ಹೇಳಿ. ಹಾಗೆ ವಿದೇಶ ಪ್ರವಾಸ ಹೋಗ್ತಾ ಇರುವಂತವ್ರಿಗೆ ಕೆಲಸನೇ ಇಲ್ಲ ಅನ್ನುವಂಥದ್ದು ಖಚಿತವಾಗ್ತಿದೆಯಲ್ಲ. ಹಾಗಾದ್ರೆ ಇಷ್ಟೆಲ್ಲದರ ಮಧ್ಯೆ ಇದೀಗ ಈ ಟೂರ್ನ ಸಿದ್ಧತೆಗಳು ಏಕಾಏಕಿ ಆಗಿರುವಂತದ್ದಲ್ಲ, ರಾತ್ರೋರಾತ್ರಿ ಆಗಿರುವಂತದ್ದಲ್ಲ. ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲೇ ಶಾಸಕರನ್ನ ಒಗ್ಗೂಡಿಸುವಂತ ಕೆಲಸವನ್ನ ಇದರ ನೇತೃತ್ವವನ್ನು ವಹಿಸಿದಂತವರು ಮಾಡಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅವತ್ತೇನೆ ಬೆಳಗಾವಿಯಲ್ಲಿ ಶಾಸಕರು ಒಗ್ಗೂಡಿಸುವಂತಹ ಸಂದರ್ಭದಲ್ಲಿಯೇ ಜನವರಿ ಮೊದಲ ವಾರ ಅಥವಾ ಜನವರಿ ತಿಂಗಳ ಒಳಗಾಗಿ ಈ ವಿದೇಶ ಪ್ರವಾಸದ ಪ್ಲಾನ್ ಆಗಿತ್ತು. ಆದ್ರೆ ವಿಶೇಷ ಅಧಿವೇಶನ ನರೇಗಾದ ವಿಚಾರದ ಮೇಲೆ ಚರ್ಚೆಗೆ ಕೈಗೆತ್ತಿಕೊಂಡ ಸಂದರ್ಭದಲ್ಲಿ ವಿದೇಶ ಪ್ರವಾಸವನ್ನ ಕ್ಯಾನ್ಸಲ್ ಮಾಡಿ ಇದೀಗ ವಿದೇಶ ಪ್ರವಾಸಕ್ಕೆ ಹೊರಟಿರುವಂತಹ ಶಾಸಕರು ಏನ್ ಸಂದೇಶವನ್ನ ಕೊಡೋದಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆ ಆಗುತ್ತೆ. ಇದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನು ಅವರು ಮಾಡಿಕೊಂಡಾಗಿತ್ತು. ಸ್ಪೀಕರ್ ಕಚೇರಿಗೂ ಕೂಡ ಎನ್ಒಸಿಗಳನ್ನ ಕೊಡಿ ಅಂತ ಹೇಳಿ, ವೀಸಾ ಪ್ರಕ್ರಿಯೆಗಳನ್ನ ಸುಲಲಿತವಾಗಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ 13 ಮಂದಿ ಶಾಸಕರು ಅಧಿಕೃತವಾಗಿ ಎನ್ಒಸಿಗಾಗಿ ಅರ್ಜಿ ಸಲ್ಲಿಸಿದಂತಹ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದೆಲ್ಲ ತಯಾರಿಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಕಚೇರಿಯಿಂದಲೂ ಕೂಡ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ನ ರಾಯಭಾರ ಕಚೇರಿಗಳನ್ನ ಸಂಪರ್ಕಿಸುವಂತಹ ಕೆಲಸಗಳು ಕೂಡ ನಡೆದಿತ್ತು. ವೀಸಾ ಪ್ರಕ್ರಿಯೆಯಲ್ಲಿ ಮುಖ್ಯಮಂತ್ರಿಗಳ ಕಚೇರಿಯ ಪಾತ್ರವೂ ಕೂಡ ಇತ್ತು ಅನ್ನುವಂಥದ್ದು. ಇದೀಗ ಮುಖ್ಯಮಂತ್ರಿಗಳಿಗೆ ವಿಷಯವೇ ಗೊತ್ತಿಲ್ಲ ಅನ್ನುವಂತಹ ಧಾಟಿಯಲ್ಲಿ ಅವರು ಉತ್ತರ ಕೊಡ್ತಾ ಇರುವಂತದ್ದನ್ನು ನೋಡಿದ್ರೆ
ಇದು ರಾಜಕೀಯ ಕಾರಣಕ್ಕೋಸ್ಕರವೇ ಇದೆಲ್ಲವೂ ತಯಾರಿ ನಡೆದಿತ್ತಾ ಅನ್ನುವಂಥ ಪ್ರಶ್ನೆಗಳನ್ನ ಅನುಮಾನಗಳನ್ನ ಹುಟ್ಟಿಸ್ತಾ ಇದೆ. ಹೈಕಮಾಂಡ್ ಈ ವಿಚಾರದಲ್ಲಿ ಮೌನವಾಗಿರುವಂಥದ್ದು ಅಥವಾ ಇದನ್ನ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಹೈಕಮಾಂಡ್ನ ಕೈಯಲ್ಲಿ ಆಗದೆ ಇರುವಂಥದ್ದನ್ನ ನೋಡಿದ್ರೆ ಹೈಕಮಾಂಡ್ಗೂ ಕೂಡ ಇದು ಎಲ್ಲೋ ಒಂದ್ ಕಡೆ ಸೂತ್ರ ಹರಿದ ಗಾಳಿ ಪಡೆದ ರೀತಿಯಲ್ಲಿ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸದ್ಯಕ್ಕಂತೂ ಹೈಕಮಾಂಡ್ ವಿವರಗಳನ್ನ ಕೇಳಿದೆ. ವಿದೇಶ ಪ್ರವಾಸ ಖಂಡಿತವಾಗಿ ನಡಿಬಹುದು. ಯಾಕೆಂತಂದ್ರೆ ಫೆಬ್ರವರಿ 16 ಮತ್ತು ಫೆಬ್ರವರಿ 18ಕ್ಕೆ 2 ತಂಡಗಳಾಗಿ ಶಾಸಕರು ಹೋಗೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅವರೊಬ್ಬರೇ ಆಗಿದ್ರೆ ಖಂಡಿತವಾಗಿಯೂ ಕಂಟ್ರೋಲ್ ಮಾಡ್ತಿದ್ರು. ಅದರ ಕುಟುಂಬಸ್ಥರು ಕೂಡ ಜೊತೆಗೂಡಿರೋದ್ರಿಂದಾಗಿ ತಮ್ಮ ಸ್ವಂತ ಹಣ ಅನ್ನುವಂಥ ನೆಪವನ್ನ ಓಡ್ತಾ ಇರೋದ್ರಿಂದಾಗಿ ಈ ಪ್ರವಾಸವನ್ನ ಎಷ್ಟರ ಮಟ್ಟಿಗೆ ಮೊಟಕುಗೊಳಿಸೋದಕ್ಕೆ ಹೈಕಮಾಂಡ್ನ ಕೈಯಲ್ಲೂ ಕೂಡ ಸಾಧ್ಯವಾಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ. ಆದ್ರೆ ಒಂದು ಕೆಟ್ಟ ಮೆಸೇಜ್ ಅಂತೂ ಖಂಡಿತವಾಗಿಯೂ ಈ ವಿದೇಶ ಪ್ರವಾಸದಿಂದ ಪಾಸ್ ಆಗ್ತಿದೆ ರಂಗನಾಥ್. ಎಸ್, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಇಕ್ಬಾಲ್ ಹುಸೇನ್, ಈ ಇಕ್ಬಾಲ್ ಅವರಿಗೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ಬಾಲ್ ಹಾಕಬೇಕು ಅಂತ ಗೊತ್ತಿದೆ. ಸರಿಯಾದ ಸಂದರ್ಭದಲ್ಲಿ ಸರಿಯಾದಂಥ ಸ್ಟೇಟ್ಮೆಂಟ್ ಕೊಡ್ತಾರೆ. 80-90 ಜನ ಶಾಸಕರು DK ಜೊತೆಗಿದ್ದಾರೆ ಅನ್ನುವಂಥ ಸಂದೇಶವನ್ನು ರವಾನಿಸಿದ್ದಾರೆ ಅವರು. ಅವ್ರು ಹೇಳಿರೋದೇನು ಅಂದರೆ 80-90 ಜನ ಶಾಸಕರು DK CM ಆಗಬೇಕು ಅನ್ನುವಂಥ ಭಾವನೆಯನ್ನೇ ಹೊಂದಿದ್ದಾರೆ. ಯಾರು CM ಪರ ಯಾರು DCM ಪರ ಅಂತ ಗೊತ್ತಿಲ್ಲ, ಆದರೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂದಿದ್ದಾರೆ ಇಕ್ಬಾಲ್ ಹುಸೇನ್. ನನಗೆ ಗೊತ್ತಿಲ್ಲ ಯಾರು ಶಿವಕುಮಾರ್ ಪರವಾಗಿ ಗುರುತಿಸ್ಕೊಳ್ತಾ ಇದ್ದಾರೆ, ಯಾರು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರ ಪರವಾಗಿ ಗುರುತಿಸ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ನಮ್ಮ ಕೆಲವು ಶಾಸಕರುಗಳು ಸುಮಾರು 80-90 ಜನ DK ಶಿವಕುಮಾರ್ ಅವರು ಈ ಅವಧಿನಲ್ಲಿ ಮುಖ್ಯಮಂತ್ರಿ ಆಗಬೇಕು, ಅವರ ಹೋರಾಟಕ್ಕೆ ಅವ್ರ ಶ್ರಮಕ್ಕೆ ಒಂದು ಸ್ಥಾನ, ಒಂದು ಗೌರವ ಸಿಕ್ಬೇಕು. ಈ ರಾಜ್ಯದಲ್ಲಿ ಅವ್ರದ್ದೊಂದು ಆಡಳಿತ ನಮಗೆ ಬಹಳ ಮುಖ್ಯ. ಮುಂದಿನ ಚುನಾವಣೆಯಲ್ಲಿ ನಮ್ಗೆಲ್ರೂ ಕೂಡ ಅನುಕೂಲ ಆಗ್ತದೆ ಅನ್ನೋ ಒಂದು ಏಕೈಕ ಭಾವನೆಯಿಂದ, ಒಂದು ಅಭಿಲಾಷೆಯಿಂದ, ಒಂದು ಆಸೆಯಿಂದ ನಾವೆಲ್ಲರೂ ಕೂಡ ಅದನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಅಷ್ಟು ನನಗೆ ಗೊತ್ತಿದೆ. ಯಾರು ಸಿದ್ದರಾಮಯ್ಯ ಸಾಹೇಬರ ಪರವಾಗಿದ್ದಾರೆ, ಶಿವಕುಮಾರ್ ಸಾಹೇಬರ ಪರವಾಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನಾವೆಲ್ಲರೂ ಕೂಡ 140 ಜನನೂ ಕೂಡ ಒಂದಿಲ್ಲ ಒಂದು ಬದಲಾವಣೆ ಎಲ್ರಿಗೂ ಅವಕಾಶ ಬೇಕು ಅಂಥೇಳಿ ನಮ್ದಷ್ಟು ನಾವೆಲ್ಲರೂ ಕೂಡ ನಾವು ಒಂದು 80-90 ಜನ ನಾವೆಲ್ಲರೂ ಕೂಡ ಇದನ್ನ ಮಾತಾಡ್ತಾ ಇದ್ದೀವಿ.